ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಕಿನ್ ಟೈಟ್ನಿಂಗ್ ಸ್ಪ್ರೇ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಬಿ ಬ್ರೈಡ್. ಇದರಲ್ಲಿ ಸಾಕಷ್ಟು ಮೇಕಪ್ ವೀಡಿಯೋಸ್, ಬ್ಯೂಟಿ ಹ್ಯಾಕ್ ವೀಡಿಯೋಸ್ನ ನಾನು ಹಾಕ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ. ಫ್ಯೂಚರಲ್ಲಿ ಬರುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ಸ್ಪ್ರೇ ಮಾಡೋದಕ್ಕೆ ಬರೀ 10 ನಿಮಿಷ ಸಾಕು. ಟೈಮ್ ಇಲ್ಲ, ಸ್ಕಿನ್ ಕೇರ್ ಮಾಡೋದು ತುಂಬ ಕಷ್ಟ ಅಂತ ಹೇಳೋರಿಗೆ ಮಾಡೋ ವಿಧಾನ ಮತ್ತು ಯೂಸ್ ಮಾಡೋದು ತುಂಬ ಈಸಿ, ಸಿಂಪಲ್ ಮೆಥಡಲ್ಲೇ ನಾನು ಮಾಡಿದ್ದೀನಿ. ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ಈ ಸ್ಕಿನ್ ಟೈಟ್ನಿಂಗ್ ಸ್ಪ್ರೇನ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥ ಪದಾರ್ಥ ಮೊದಲನೇದಾಗಿ ಆಲ್ಮಂಡ್. ಈ ಬಾದಾಮಿನಲ್ಲಿ ನಮಗೆ ವಿಟಮಿನ್ ಇ ತುಂಬ ರಿಚ್ ಇರುತ್ತೆ. ಇದರನ್ನ 8ರಿಂದ 10 ಬಾದಾಮಿನ ನೀವು ಓವರ್ನೈಟ್ ಅಂದರೆ ರಾತ್ರಿನೇ ನೀರಿನಲ್ಲಿ ಸೋಕ್ ಮಾಡಿಟ್ಕೋಬೇಕು. ಆಮೇಲೆ 1 ಚಮಚ ಜೇನುತುಪ್ಪ ಅಥವಾ ಹನಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಜೊಜೋಬಾ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದಿಲ್ಲ ಅಂದರೂ ನೀವು ಕೊಕೊನಟ್ ಆಯಿಲ್ ಆಗಲಿ ಆಲಿವ್ ಆಯಿಲ್ ಆಗಲಿ ಯೂಸ್ ಮಾಡ್ಬೋದು. ಫ್ಲೇವರ್ಗೆ ನಾನು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಅಷ್ಟೇ. ಆಮೇಲೆ ಒಂದು ಎಂಟಿ ಸ್ಪ್ರೇ ಬಾಟಲ್. ಇಲ್ಲಿ ನಾನು ಈ ಸ್ಕಿನ್ ಟೈಟ್ನಿಂಗ್ ಸ್ಪ್ರೇ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೆನೆಸಿಟ್ಕೊಂಡಿರೋವಂಥ ಬಾದಾಮಿ ಏನಿದೆ ಅದನ್ನು ನಾವು ಗ್ರೈಂಡರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ತೆಳುವಾಗಿ ರುಬ್ಕೋಬೇಕು, ಜಾಸ್ತಿ ನೀರು ಕೂಡ ಹಾಕಬಾರ್ದು. ನಾವು ಎಷ್ಟು ಸೋಕ್ ಮಾಡಿದ್ದೀವೋ ಅಷ್ಟೇ ನೀರೇ ಸಾಕಾಗತ್ತೆ. ಇದನ್ನು ಗ್ರೈಂಡ್ ಮಾಡಿದ್ಮೇಲೆ ನಮಗೆ ಮನೆಯಲ್ಲೇ ಟೀ ಫಿಲ್ಟರ್ ಸಿಗುತ್ತೆ, ಅದರಲ್ಲಿ ನಾವು 2 ಸತಿ ಫಿಲ್ಟರ್ ಮಾಡ್ಕೋಬೇಕು. ಯಾಕೆಂದರೆ ಸ್ಪ್ರೇ ಬಾಟಲ್ನಲ್ಲಿ ಯಾವುದೇ ಬ್ಲಾಕೇಜ್ ಇರಬಾರ್ದು ಅಂತ. ಇದು ಆಯಿಲಿ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್. ಈ ಆಲ್ಮಂಡ್ ಮಿಲ್ಕ್ ಇರೋದು ಆಯಿಲಿ ಸ್ಕಿನ್ನಲ್ಲಿರೋಂಥ ಆಯಿಲ್ ಗ್ಲ್ಯಾಂಡ್ಸ್ನ ಕಂಟ್ರೋಲ್ ಮಾಡುತ್ತೆ, ಆಯಿಲ್ ಸಕ್ರಿಷನ್ನ ಕಮ್ಮಿ ಮಾಡುತ್ತೆ. ವಿಟಮಿನ್ ಇ ರಿಚ್ ಆಗಿರೋದ್ರಿಂದ ಇದು ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಮತ್ತು ಗ್ಲೋ ಕೂಡ ಕೊಡುತ್ತೆ. ಹನಿನಲ್ಲೂ ಕೂಡ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ಮತ್ತು ಹೀಲಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಪಿಂಪಲ್ಸ್ ಇರೋರಿಗೆ, ಆ್ಯಕ್ಟಿವ್ ಪಿಂಪಲ್ಸ್ ಇರೋರಿಗೆ ಹನಿ ಕೂಡ ಒಳ್ಳೆ ಮೆಡಿಸಿನ್ ಥರ ವರ್ಕ್ ಮಾಡುತ್ತೆ. ಆ್ಯಕ್ಟಿವ್ ಪಿಂಪಲ್ಸ್ನ ಸ್ಪ್ರೆಡ್ ಮಾಡೋದಕ್ಕೆ ಬಿಡಲ್ಲ. ಆಮೇಲೆ ಸ್ಕಿನ್ ತುಂಬ ಟೈಟಾಗಿ ಇರುತ್ತೆ. ಇದನ್ನು ನೀವು ಮುಖ ತೊಳೆದ ಮೇಲೆ ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ 2ರಿಂದ 3 ಪಂಪ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಆಲ್ಮಂಡ್ ಮಿಲ್ಕ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಸ್ಪ್ರೇ ಬಾಟಲ್ನಲ್ಲಿ ನಾನು 1 ಚಮಚ ಹನಿನ ಇವಾಗ ಹಾಕ್ತಾಯಿದ್ದೀನಿ, ಅಂದರೆ ಜೇನುತುಪ್ಪ 1 ಚಮಚ ಹಾಕ್ತಾಯಿದ್ದೀನಿ. ಈ ಜೇನುತುಪ್ಪ ನಮಗೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ, ಅದರಿಂದ ನಮಗೆ ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಮಾಡುತ್ತೆ. ಸ್ಕಿನ್ನಲ್ಲಿ ರಿಂಕಲ್ಸ್ ಬರಲ್ಲ, ಸ್ಯಾಗಿಂಗ್ ಬರಲ್ಲ. ಇದನ್ನು ನಾನು 10 ದಿವಸದ ತನಕ ಯೂಸ್ ಮಾಡಿದ್ದೀನಿ ಪರ್ಸ್ನಲ್ಲಾಗಿ. ನೀವು ಅದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಕೋಬೇಕಾಗತ್ತೆ. ಹನಿ ಆಗಿದ ತಕ್ಷಣ, ಅಂದರೆ ಜೇನುತುಪ್ಪ ಆ್ಯಡ್ ಮಾಡಿದ ತಕ್ಷಣ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ ಅಂತ ಮುಂಚೆನೇ ಹೇಳಿದ್ದೆ, ಬರೀ ಅರೋಮಾಗೋಸ್ಕರ ಯೂಸ್ ಮಾಡ್ತಾ ಇರೋದು ಇದನ್ನು ಅಷ್ಟೇ. ಇದ್ರ ಜೊತೆಗೆ ನಾನಿಲ್ಲಿ ಜೊಜೋಬಾ ಆಯಿಲ್ ಯೂಸ್ ಮಾಡಿದ್ದೀನಿ. ಅದಿಲ್ಲ ಅಂದರೆ ಆಲಿವ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಯಾವುದಾದ್ರೂ ನೀವು ಹಾಕೋಬೋದು. ಯಾವುದಾದ್ರೂ ಕಾಂಬಿನೇಷನ್ ಸ್ಕಿನ್ ಇರೋರು ಇದ್ದರೆ ಅವ್ರಿಗೆ ಕೆಲವೊಂದು ಕಡೆ ಮಾಯಿಶ್ಚರ್ ಕೊಡಲಿ ಅಂತ ನಾನು ಇದು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದರಿಂದ ಸ್ಕಿನ್ ತುಂಬ ಆಯಿಲಿ ಆಗಲ್ಲ, ಕರೆಕ್ಟಾಗಿ ಸ್ಕಿನ್ನಿಗೆ ಎಷ್ಟು ಮಾಯಿಸ್ಟ್ ಬೇಕೋ ಅಷ್ಟು ಮಾತ್ರ ಹೈಡ್ರೇಷನ್ ಕೊಡುತ್ತೆ. ಈಗ ನಾನು ಇದಕ್ಕೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋದ್ರಿಂದ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ಸ್ ಇದಕ್ಕೆ ಬೇಡ, ಕೆಮಿಕಲ್ಸ್ ಏನೂ ಆ್ಯಡ್ ಮಾಡೋ ಅಷ್ಟು ಇರಲ್ಲ. 10 ಡೇಸ್ ತನಕ ನಮ್ಗೆ ಈಸಿಯಾಗಿ ಬಾಳಿಕೆ ಬರುತ್ತೆ. ಇದನ್ನು ರೆಫ್ರಿಜರೇಟರ್ನಲ್ಲೇ ಸ್ಟೋರ್ ಮಾಡಬೇಕು. ಇನ್ನು ಮುಂದೆ ನಾನು ಸಾಕಷ್ಟು ಹೈಡ್ರೇಷನ್ ಸ್ಪ್ರೇ, ಡ್ರೈ ಸ್ಕಿನ್ಗೆ, ಪಿಗ್ಮೆಂಟೇಷನ್ ಮಾರ್ಕ್ಸ್ ಇರೋರಿಗೆ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಾಕಷ್ಟು ವೀಡಿಯೋಸ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.